ಅರ್ಜುನನ ಮತ್ತೊಂದು ಅಂತಿಮ ಯುದ್ಧದ ಕುರಿತು ನಾವು ಒಮ್ಮೆ ಬ್ರೈನ್ ಸ್ಟಾರ್ ಮಾಡುವುದಾದರೆ ಅರ್ಜುನ ಮತ್ತು ಕರ್ಣನ ನಡುವೆ ನಡೆದ ಕೊನೆಯ ಯುದ್ಧದ ಬಗ್ಗೆ ನಾವು ಬ್ರೈನ್ ಸ್ಟಾರ್ ಮಾಡಿದೆವೆಂದು ನಾವು ಅಂದುಕೊಳ್ಳೋಣ. ಅರ್ಜುನನು ಮೊದಲ ದಿನದಿಂದ ಯುದ್ಧ ಮಾಡುತ್ತಲೇ ಇದ್ದನು. 18 ದಿನಗಳ ಕಾಲ. 18 ದಿನಗಳ ಯುದ್ಧದಲ್ಲಿ ಮೊದಲ ದಿನದಿಂದ 18 ದಿನವರೆಗೂ ಎಲ್ಲರೊಂದಿಗೆ ಯುದ್ಧ ಮಾಡುತ್ತಲೇ ಇದ್ದನು. ಯಾರ್ಯಾರೊಂದಿಗೆ? ಭೀಷ್ಮರೊಂದಿಗೆ, ದ್ರೋಣರೊಂದಿಗೆ. ಸೈಂಧವನನ್ನು ಕೊಂದನು. ನಾರಾಯಣಿ ಸೇನೆ ಎಂದರೆ ಅವರದು ಶಕ್ತಿಶಾಲಿ ಸೇನೆ. ಕೃಷ್ಣನ ಸೇನೆ ಒಂದು ಕಡೆ, ಕೃಷ್ಣ ಇನ್ನೊಂದು ಕಡೆ. ಕೃಷ್ಣನ ಸೇನೆಯವರು ಭಯಂಕರವಾಗಿ ಒಬ್ಬೊಬ್ಬರಾಗಿ ಇವರ ಮೇಲೆ ಬಿದ್ದರು. ವಾವಳಂದರನಿ ಚಂಪುನಾಡನು. ಮುಂದೆ ಸಂಸಪ್ತಕ ಗಣ ಎಂಬ ಭಯಂಕರಿದ್ದರು. ಅವರು ಸುಮ್ಮನೆ ಇವನ ರಥದ ಮೇಲೆ ಬೀಳುತ್ತಿದ್ದರು. ಲಕ್ಷಾಂತರ ಮಂದಿ ಬಂದರೆ ಅವರನ್ನು ಕೊಲ್ಲುತ್ತಿದ್ದನು. ಹನ್ನವರು ರೋಜು తర్వాత ಅರ್ಜುನನು ಮೊದಲ ದಿನವೇ ಬರೆದ ಯುದ್ಧ ಮಾಡುತ್ತಲೇ ಇದ್ದನು. ಆದರೆ ಕರ್ಣನ ವಿಷಯಕ್ಕೆ ಬಂದರೆ ಅವನು ಯುದ್ಧಕ್ಕೆ ಸೇರಿದ್ದು 10ನೇ ದಿನದ ನಂತರ. 11ನೇ ದಿನ, ಏಕೆಂದರೆ ಭೀಷ್ಮರು ಯಾರೊಂದಿಗೂ ಯುದ್ಧ ಮಾಡುವುದಿಲ್ಲ ಇದ್ದರು. 10 ದಿನ ಆರಾಮವಾಗಿ ವಿಶ್ರಾಂತಿ ಪಡೆಯುತ್ತಿದ್ದನು. ಹಾಗಾಗಿ ಅವನಿಗೆ ಒಂದು ಅನುಕೂಲಕರ ಅಂಶ ಊಜಲೆ. ಇದನ್ನು ನಾವು ಪರಿಗಣಿಸಬೇಕಲ್ಲವೇ? ಆರಾಮವಾಗಿದ್ದನು. ದೇಹದಲ್ಲಿ ಬಾಣಗಳು ತಗುಲಿಲ್ಲ, ರಕ್ತ ಹೋಗಲಿಲ್ಲ, ಸೋಲಲಿಲ್ಲ. ಹಾಗಾಗಿ ಕರ್ಣನಿಗೆ ಅದೊಂದು ಪ್ಲಸ್ ಪಾಯಿಂಟ್. ನಾವು ನೋಡಿದರೆ ಅದೊಂದು ಅಡ್ವಾಂಟೇಜ್. ತಪ್ಪ ಆ್ಯಕ್ಚುವಲ್ಗ ಅರ್ಜುನನು ಹೆಚ್ಚು ಕಷ್ಟಪಟ್ಟನು. ಅದೊಂದು. ಇನ್ನೊಂದು ಏನೆಂದರೆ ಕರ್ಣನದ್ದು ಒಂದು ಓವರ್ ವ್ಯಾಲ್ಯೂಡ್ ಪ್ರಯತ್ನ. ಎಲ್ಲರೂ ಕರ್ಣನನ್ನು ಹೆಚ್ಚು ಹೊಗಳಿ ದೊಡ್ಡವನಾಗಿ ನೋಡುತ್ತಾರೆ, ಆದರೆ ವಾಸ್ತವವಾಗಿ ಅಷ್ಟೊಂದು ಸಾಮರ್ಥ್ಯ ಇರಲಿಲ್ಲ ಎಂಬಂತೆ ಇರುತ್ತದೆ. ಏಕೆಂದರೆ ಕರ್ಣನು ಕೇವಲ 1.5 ದಿನಗಳ ಕಾಲ ಮಾತ್ರ ತನ್ನ ಸೇನೆಯ ನಾಯಕನಾಗಿದ್ದಾಗ, ಸೇನಾಧಿಪತಿಯಾಗಿದ್ದಾಗ ಕೇವಲ 1.5 ದಿನ ಮಾತ್ರ ಉಳಿದು ಸತ್ತು ಹೋದನು. ಅವನು ಯಾವಾಗಲೂ ಬೈಯುತ್ತಲೇ ಇರುತ್ತಾನೆ. ಅಷ್ಟೇ ಅಲ್ಲದೆ ಕರ್ಣನಿಗಿಂತ ಮೊದಲೇ ದುಶ್ಯಾಸನನ್ನು ಭೀಮನು ಕೊಲ್ಲುತ್ತಿದ್ದನು. ಅವನು ತಡೆಯಲು ಆಗಲಿಲ್ಲ. ಕೇವಲ 1.5 ದಿನಗಳಲ್ಲಿ ಅವನು ಸೇನಾಧಿಪತಿಯಾಗಿದ್ದಾಗಲೇ. ನುವ್ವೇವಿನ ಚೇಗಲವಾದರೆ ನೀವು ನೋಡಿದರೆ ಭೀಷ್ಮರನ್ನು ಕರ್ಣನು ಯಾವಾಗಲೂ ಬೈಯುತ್ತಿರುತ್ತಾನೆ. ಮುದುಕ, ನಿನಗೇಕೆ? ಅವರ ಮೇಲೆ ನಿನಗೆ ಅಭಿಮಾನ, ಹಾಗಾಗಿ ನೀನೇನು ಕಿತ್ತಾಡಬಲ್ಲೆ, ನೀನೇನು ಮಾಡಬಲ್ಲೆ ಎಂದರೆ. ಭೀಷ್ಮರು ಎಲ್ಲರಿಗಿಂತ ಹೆಚ್ಚು 10 ದಿನ ಯುದ್ಧ ಮಾಡಿದರು. ಬಹಳಷ್ಟು ಜನರನ್ನು ಕೊಂದರು. 10 ದಿನ ತಡೆದರು. ಕೊನೆಗೆ ಇವರ ಮಾತುಗನ್ನು ತಡೆಯಲಾರದೆ. ಅದೇ ದ್ರೋಣರಾದರೆ 5 ದಿನ. ದ್ರೋಣರನ್ನು ಸುಮ್ಮನೆ ನೀನು ಬೀಳುವಲ್ಲ, ಓ ಬ್ರಾಹ್ಮಣ ಪಂತುಲು, ನೀನು ಹೊರಟು ಹೋಗು ಎಂದು. ಇವೆಲ್ಲ ಇರುತ್ತವೆ. ನೀವು ಮೂಲ ಮಹಾಭಾರತದಲ್ಲಿ ನೋಡಬಹುದು ಅವರಿಬ್ಬರನ್ನು ಇವರು ಹೇಗೆ ಅವಮಾನಿಸಿದರು ಎಂದು. ಕೌರವ ಸಭೆಯಲ್ಲಿ ನಮಗೆ ತಿಳಿಯುವುದೇನೆಂದರೆ ಕೌರವರಿಗೆ ಇವರು ಕ್ಲಾಸಸ್ ತೆಗೆದುಕೊಂಡರು. ಅವರನ್ನು ಲೆಕ್ಚರರ್ಸ್ ರೀತಿ ತೋರಿಸಿ. ದುರ್ಯೋಧನ ಮತ್ತು ಅವನ ಬಳಗ ಈ ಹಿರಿಯರನ್ನು ಎಲ್ಡರ್ಲಿ ಅಬ್ಯೂಸ್ ಹೇಗೆ ಮಾಡಿದರು. ಈ ಕಾಲದಲ್ಲಿ ಹೇಳಬೇಕೆಂದರೆ ಹಿರಿಯರನ್ನು, ಮುದುಕರನ್ನು ಎಷ್ಟು ಅವಮಾನಿಸಿದರೆ ನೀವು ಓದಬಹುದು. ಭೀಷ್ಮರನ್ನು, ದ್ರೋಣರನ್ನು ಮಾತನಾಡುತ್ತಿದ್ದರೆ ಧೃತರಾಷ್ಟ್ರನ್ನು ನೋಡುತ್ತಾನೆ. ಇವರೊಂದಿಗೆ ಮಾತನಾಡುತ್ತಿರ್ತಾನೆ ಧೃತರಾಷ್ಟ್ರ. ಅವರ ಮಾತು ಕೇಳುವುದಿಲ್ಲ. ವಿದುರ. ಈ ಮೂವರು ಒಳ್ಳೆಯ ಮಾತು ಹೇಳಿದರೆ ಅವನು ಕೇಳುವುದಿಲ್ಲ.